ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದರಲ್ಲೂ ಇವಾಗ ಏನ್ ಅನ್ಸುತ್ತೆ ಗೊತ್ತಾ, ಈ 3 ಗ್ರಹಗಳು ಸಂಗಮ ಆಗಿರೋದ್ರಿಂದ ನೋಡಿ, ಇದು ಸತ್ಯ. ಯಾರೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ತುಲಾ ರಾಶಿಯವ್ರು ಯಾರ್ಯಾರು ಇದ್ದೀರೋ ಅವರೆಲ್ಲನೂ ನಿಮ್ಮ ರಾಶಿನ ನಿಮ್ಗೇನು ನಡೀತಿದೆ ಪ್ರೆಸೆಂಟು, ಹಿಂದೆ ಏನು ನಡೀತಿದೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟು ನಿಮಗೆ ಸಿಕ್ಕತ್ತೆ. ತುಲಾ ರಾಶಿಯವರು ಕೆಲಸ ಕಳ್ಕೊಂಡಿದ್ದಾರೆ, ಕೋರ್ಟ್ ಕೇಸು, ಕಂಪ್ಲೇಂಟು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ತುಲಾರಾಶಿಯವ್ರಿಗೆ. ಜೊತೆಗೆ ನೋಡಿ, ಗುರು ಇದ್ದಾನೆ. ಗುರು ಏನು ಮಾಡ್ತಾನೆ, 2ನೇ ಮನೆ ಅಂದರೆ ಧನಸ್ಥಾನಕ್ಕೆ ದೃಷ್ಟಿಯನ್ನು ಬೀಳಿಸ್ತಾನೆ. 5ನೇ ದೃಷ್ಟಿ ಅಂದರೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬರೋದ್ರಿಂದ ನಿಮ್ಮ ತುಲಾ ರಾಶಿಯವರಿಗೆ 2ನೇ ಮನೆ ದುಡ್ಡು, ಅಲ್ಲೂ ಕೂಡ ಅದು ದುಡ್ಡು ಕಟ್ಟಾಗ್ತಾ ಹೋಗುತ್ತೆ. ನಿಮಗೆ ಬರ್ತಕ್ಕಂಥ ದುಡ್ಡು ಸ್ಟಕ್ ಆಗುತ್ತೆ. ನೀವು ಕೊಟ್ಟಿರೋ ಅಂಥವ್ರು ಮೋಸ ಮಾಡ್ತಾರೆ. ಇನ್ನೇನು ನಿಮ್ಮ ಮನೆಗೆ ಬಂದುಬಿಡ್ತು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುಡ್ಡೇ ತಂದು ಕೊಡೋಲ್ಲ, ದುಡ್ಡು ಎತ್ಕೊಂಡು ಓಡೋಗಿರೋದು, ಇಲ್ಲ ಕೊಡಲ್ಲ, ಇನ್ನೊಂದು ದಿನ ಹೀಗೆ ಏನೋ ಒಂದು ಕತೆ ಹೇಳ್ತಿರ್ತಾರೆ. ಇಲ್ಲ ನೀವು ಆ ದುಡ್ಡನ್ನ ಮರ್ತೇ ಬಿಡಬೇಕಾಗತ್ತೆ. ಈ ಥರದ ಇದರಲ್ಲಿ ತುಲಾ ರಾಶಿಯವರು ಸಿಕ್ಕಾಕೊಂಡಿರ್ತಾರೆ. ಕೆಲಸ ಕಾರ್ಯ, ಕೋರ್ಟು ಕೇಸು. ನೋಡಿ, 4ನೇ ಮನೆ ಅಂತಂದಾಗ ಮಕರ ರಾಶಿ ಆಗುತ್ತೆ ತುಲಾ ರಾಶಿಯವ್ರಿಗೆ. ಮಕರ ರಾಶಿಗೆ ನಿಮ್ಮ ವ್ಯಯಸ್ಥಾನಾಧಿಪತಿ ಬುಧ ಏನಪ್ಪ ಅಂತಂದರೆ ತುಂಬ ಬಿಸ್ನೆಸ್ಸು. 12ನೇ ಮನೆಯವನು ಕೂಡ ಎಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡೋವನು, ಮಧ್ಯದಲ್ಲಿ ನಿಂತ್ಕೊಂಡು ವ್ಯವಹಾರ ಮಾಡಿಸೋನು. ಇವನೇನು ಮಾಡ್ತಾನೆ, ನಿಮ್ಮ ಲೆಕ್ಕ ಪಕ್ಕ ಎಲ್ಲನೂ ಚುಪ್ತ ಮಾಡಾಕ್ತಾನೆ ತುಲಾ ರಾಶಿಯವ್ರಿಗೆ ಬುಧ. ಯಾಕಂದರೆ ಅವನಿರೋ ಮನೆಯಿಂದ 4ನೇ ಮನೆಯನ್ನು ನೋಡ್ತಾನೆ. 10ನೇ ಮನೆಯಿಂದ 4ನೇ ಮನೆ. ಕೆಲಸದಿಂದ ಅಕಸ್ಮಾತ್ ನಿಮ್ಮ ಕೆಲಸದಿಂದ ತೆಗ್ದಾಕಿದ್ರ, ಗುರು ಇದ್ದಾನೆ ಕೆಲಸದಲ್ಲಿ ತೊಂದರೆನೇ, ನಿಮಗೆ ತೆಗ್ದಾಕಿದ್ರ ಅಲ್ಲಿಂದ ಬರೋ ದುಡ್ಡು ಯಾವುದೋ ಇಷ್ಟು ಬರಬೇಕು ಅಷ್ಟು ಬರಬೇಕು, ಆದರೆ ನೀವೇ ಕೈಯಿಂದ ದುಡ್ಡು ಕೊಟ್ಬಿಟ್ಟು ಬರಬೇಕಾಗಿರೋ ಅಂಥ ಸಂದರ್ಭಗಳನ್ನ ಬುಧ ತಂದಿಡ್ತಾನೆ. 4ನೇ ಮನೆ ನೋಡ್ತಾನೆ, 7ನೇ ದೃಷ್ಟಿ ನೋಡ್ತಾನೆ. ಅಲ್ಲಿ 4ನೇ ಮನೆ ಅಂದರೆ ನಿಮ್ಮ ತಾಯಿ, ನಿಮ್ಮ ಮನೇಲಿ ತುಂಬ ತೊಂದರೆ. ನಿಮ್ಮ ತುಲಾರಾಶಿಯವರು ಇರ್ತೀರ, ತುಲಾರಾಶಿಯವರು ಗಂಡಸಾಗಿದ್ದರೆ ಅವ್ರ ಮನೇಲಿ ಹೆಂಡತಿ ಮತ್ತು ತಾಯಿ, ಅವ್ರ ತಾಯಿಗೆ ಹೆಂಡತಿಗೆ ಜಗಳ ಆಗುವಂಥದ್ದು, ಅಥವಾ ತಾಯಿಗೆ ಅತ್ತೆಗೆ ಜಗಳ ಆಗುವಂಥದ್ದು, ನಿಮಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಮನಸ್ತಾಪ ಬರ್ತಕ್ಕಂಥದ್ದು. ಹೀಗೆ ಲೇಡೀಸು ತುಂಬ ಕಿತ್ತಾಡ್ಕೊಳ್ಳೋ ಅಂಥ ಪೊಸಿಷನ್ನು 4ನೇ ಮನೆಗೆ ನೋಡ್ತಾನೆ. ಅಂದರೆ ತಂದಿಕ್ಕಿ ತಮಾಷೆ ನೋಡೋ ಅಂಥದ್ದು ಬುಧನ ಕೆಲಸ. ಹಾಗಾಗಿ ಈ ಒಂದು ಕೆಲಸವನ್ನು ಅವನು ಮಾಡ್ತಾ ಹೋಗ್ತಾನೆ. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಜೊತೆಗೆ 6ನೇ ದೃಷ್ಟಿ, 9ನೇ ದೃಷ್ಟಿ ನಿಮಗೆ ಶುಕ್ರ, ಗುರು 9ನೇ ದೃಷ್ಟಿ ಮೀನರಾಶಿಗೆ ಬೀಳುತ್ತೆ. ಮೀನರಾಶಿಯಲ್ಲಿ ಯಾರಿದ್ದಾರೆ, ಶನಿ ಇದ್ದಾರೆ. ಯಾವಾಗ ಶನಿ ಬನ್ನೋ 2 ವರ್ಷದಿಂದ ತುಲಾರಾಶಿಯವ್ರಿಗೆ ಬಹಳಷ್ಟು ಟೈಮ್ ಕೆಟ್ಟಿದೆ ಅಂತ ಹೇಳ್ತಾನೆ ಇದ್ದೀನಿ. ಅದೇ ರೀತಿ ಮೀನರಾಶಿಯಲ್ಲಿ ಶನಿ ಬಂದಿದ್ದಾನೆ, ಅವನು 4ನೇವನು 5ನೇವನು. ಅಲ್ಲಿ ತುಲಾರಾಶಿಯವರು ಅಲ್ಲಿಗೆ ಮುಕ್ತಾಯ. 2 ಗುರುದೃಷ್ಟಿ ಬೀಳೋದು, 9ನೇ ದೃಷ್ಟಿ ಬೀಳೋದು, ತಂದೆ ಮಕ್ಕಳಿಗೆ ಜಗಳ ಆಗ್ಬಿಡುತ್ತೆ. ಯಾರಿಗೆ ತಂದೆ ಮಕ್ಕಳು ಅಥವಾ ಮಾವ ಅಳಿಯ ಈ ಥರದವ್ರಿಗೆ ಜಗಳ. ಮತ್ತು ಹೆಣ್ಣು ಮಕ್ಕಳಾಗಿದ್ದರೆ ಅವ್ರಿಗೆ ತಾಯಿಗೆ ಮಕ್ಕಳಿಗೆ ಜಗಳ ಆಗುವಂಥದ್ದು, ಅಥವಾ ಅವ್ರ ಮಕ್ಕಳಿಂದ ಅವರು ದೂರ ಹೋಗುವಂಥದ್ದು. ಮನೇಲಿ ಈ ಥರ ಮನಸ್ತಾಪಗಳು. ಮನೆ ಹಿರಿಯರಿಂದ 9ನೇ ಮನೆ ಅಂದರೆ ತಾತ ಅಜ್ಜಿ, ತಾತ ಮಾವ ತಂದೆ, ಹಿಂಗೆ ಬೈ ಟು ಬೈ ಅವ್ರ ಜೊತೆ ಇವ್ರ ಜೊತೆ ಮನಸ್ತಾಪ ಬಂದೇ ಬರುತ್ತೆ. ನಿಮ್ಮ ಮನೇಲಿ ಯಾರು ಹಿರಿಯರಿದ್ದಾರೆ ಅವ್ರಿಗೂ ನಿಮಗೂ ಮನಸ್ತಾಪ. ಅವ್ರು ಹೇಳಿದ್ನೇ ಕೇಳಲ್ಲ, ನೀವು ಹೇಳಿದ ಅವ್ರು ಕೇಳಲ್ಲ, ಎಲ್ಲೋ ಒಂದು ಕಡೆ ಮುನಿಸು, ಈ ಥರದ್ದು. ಇದು ಲಾಂಗ್ ಟೈಮ್ ಪ್ರೊಸೆಸ್ ಆಗಿಬಿಡುತ್ತೆ. ಹಾಗಾಗಿ ತುಲಾರಾಶಿಯವರು ಏನೇ ಆಗಿರ್ಬೋದು, ಎಲ್ಲರೂ ಹೇಳ್ಬೋದು ತುಂಬ ಚೆನ್ನಾಗಿದೆ, ನಿಮ್ಮ ರಾಶಿಯಾಧಿಪತಿ ಶುಕ್ರ 10ನೇ ಮನೆಗೆ ಬಂದಿದ್ದಾನೆ, ಜನ ದುಡ್ಡು ಅಂತೆಲ್ಲ ಹೇಳ್ಬೋದು. ಆದರೆ ಅದು ತಪ್ಪು. ತುಲಾರಾಶಿಯವರು ದುಡ್ಡನ್ನು ಕೂಡ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಈ ಟೈಮ್ ಆಗಿರುತ್ತೆ. ಕೆಲಸವನ್ನು ಕಳ್ಕೊಳ್ತಾ ಹೋಗ್ತೀರಾ. ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ ನೋಡ್ಕೊಳ್ಳಿ, ನಿಮಗೆ ನೀವು ಎಷ್ಟು ಚೆನ್ನಾಗಿದ್ದೀರಾ ನೋಡ್ಕೊಳ್ಳಿ. ಯಾವುದಾದ್ರೂ ಒಂದು ಎಲ್ಲ ಇರುತ್ತೆ, ಮನಸ್ಥಿತಿನೇ ಚೆನ್ನಾಗಿರಲ್ಲ. ಕಟಕ ರಾಶಿ ಚಂದ್ರ ಅವನೇನು ಮಾಡ್ತಾನೆ, ವಿಲ ಒದ್ದಾಡಿಸ್ತಾನೆ ನಿಮ್ಮನ್ನ. ಯಾವುದೋ ಒಂದರಲ್ಲಿ ಸಿಕ್ಕಾಕ್ಸೋ ಅಂಥದ್ದು, ಮರ್ಯಾದೆ ಕಲಿಯೋ ಅಂಥದ್ದು, ಮರ್ಯಾದೆ ಹೋಗೋ ಅಂಥದ್ದು. ಯಾಕಂದರೆ 12ನೇ ಮನೆ ಬುಧನೂ ಇದ್ದಾನಲ್ಲ ಅಲ್ಲಿ, 9ನೇ ಮನೆಯವನಾಗಿ 12ನೇ ಮನೆಯವನಾಗಿ ಬುಧ ಕೂಡ ಅಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ತಾಪ, ಮನಸ್ಸು ಚೆನ್ನಾಗಿರಲ್ಲ. ಎಲ್ಲೋ ಒಂದು ಕಡೆ ದೂರ ಹೋಗ್ಬಿಡೋಣಪ್ಪ, ಎಲ್ಲೋ ನೀರಿರೋ ಜಾಗಕ್ಕೆ ಹೋಗ್ಬಿಡೋಣಪ್ಪ. ಮನೇಲಿ ತುಂಬ ತೊಂದರೆ. ಒಂದಲ್ಲ ಎರಡಲ್ಲ, ದುಡ್ಡಿನ ಸಮಸ್ಯೆ, ದುಡ್ಡಿದ್ರೆ ಗಂಡ ಹೆಂಡತಿ ಸಮಸ್ಯೆ, ಅವರು ಚೆನ್ನಾಗಿದ್ರೆ ಮಕ್ಕಳ ಸಮಸ್ಯೆ, ಮಕ್ಕಳಿಂದ ತೊಂದರೆ, ಅದೆಲ್ಲ ಇದ್ದರೆ ಯಾವುದಾದ್ರೂ ಒಂದು ಕೋರ್ಟು ಕೇಸು, ಮಾಡೋ ಕೆಲಸದಲ್ಲಿ ಸಮಸ್ಯೆ. ಕೆಲಸ ಆಯಿತಾ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿರ್ತೀವ, ಯಾರ ಕಡೆಯಿಂದನೋ ಕಿರುಕುಳ ಆಗುವಂಥದ್ದು, ಈ ಥರದ್ದೆಲ್ಲ ತುಲಾರಾಶಿ ಅವ್ರ ಮೇಲೆ ಬರುತ್ತೆ. ಹಾಗಾಗಿ ತುಂಬ ಇದ್ರ ಜೊತೆಗೆ
ಹೆಣ್ಣು ಮಕ್ಳಿಂದ ಗಂಡು ಮಕ್ಳಿಗೆ ತೊಂದರೆ ಅಂತ ಹೇಳಿದೆ. ಯಾಕಂದರೆ ಇದು ಇವಾಗೆಲ್ಲ ನೋಡ್ತಾ ಇದ್ದೀರಾ, ಯಾವುದಾದ್ರೂ ಒಂದು ಮಾತು ಮಾತಾಡಿದ್ರೆ ಎಲ್ಲೋ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು, ಎಲ್ಲೋ ಹಾಕೋದು, ಇನ್ನೆಲ್ಲೋ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲವೂ ಕೂಡ ತುಲಾರಾಶಿಯವ್ರಿಗಾಗುತ್ತೆ. ಅವ್ರು ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು. ಬಟ್ ಈ ಒಂದು ತೊಳಲಾಟದಲ್ಲಿ ಸಿಕ್ಕಾಕೊಳ್ತೀರಾ. ಯಾಕೆ ಅಂದರೆ ಮೂರನೇ ಮನೆಯವನು ಗುರು, ಮೂರನೇ ಮನೆಯವನು, ಅದರಲ್ಲಿ ಕೆಲಸದಲ್ಲಿ ಯಾರು ತುಲಾರಾಶಿಯವ್ರು ಇರ್ತೀರಾ ಅವರು ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಖಂಡಿತವಾಗ್ಲೂ ಯಾರನ್ನೂ ನೀವು ತುಂಬ ಹಚ್ಕೊಳ್ಳೋದಾಗಿರ್ಬೋದು, ಅಲ್ಲಿ ನಿಮ್ಮ ಪ್ರೀತಿ ಮಾಡೋದಾಗಿರ್ಬೋದು, ಅಫೇರ್ಸ್ ಆಗಿರ್ಬೋದು, ಈ ಥರದ್ದು ಏನಾದರೂ ಬಂತು ಅಂತ ಅಂದರೆ ಬಹಳಷ್ಟು ತೊಂದರೆಗೆ ಅನುಭವಿಸೋ ಅಂಥವ್ರು ತುಲಾರಾಶಿಯವರಾಗಿರ್ತೀರ. ಸೊ ಇದೆಲ್ಲವೂ ಕೂಡ ತುಲಾರಾಶಿಯವ್ರಿಗೆ ತಡ್ಕೊಳಕ್ಕಾಗಲ್ಲ. ಈ ಥರದ್ದು ಒಂದು ಇದರಲ್ಲಿ ಸಿಕ್ಕಾಕೊಳ್ತಿರ್ತೀರ. ಒಂದಲ್ಲ 10 ಪ್ರಾಬ್ಲಮ್. ಈ 10 ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದಾದರೂ ನಿಮ್ಗೆ ಆಗಿರಬೇಕು, ಆಗಬಹುದು. ಇದನ್ನು ಖಂಡಿತ ಇದು ಯಾಕಂದರೆ ಇನ್ನೂ ಒಂದು 6 ತಿಂಗಳು ಇದೇ ಇರುತ್ತೆ. ಯಾಕಂದರೆ ಶನಿ ಕೂಡ ಬದಲಾಗಬೇಕು, ಜೊತೆಗೆ ನಿಮಗೆ ಗುರುನೂ ಬದಲಾಗಬೇಕು. ಗುರು ಬದಲಾಗಲಿ ಬಿಡಲಿ, ಅಲ್ಲಿರೋ ಜಾಗದಿಂದ ತುಲಾರಾಶಿಯವ್ರಿಗೆ ಏನಾದರೂ ಒಂದು ಪಾಯಿಂಟ್ ಔಟ್ ಮಾಡಿ ಚುಚ್ಚುತ್ತಾನೆ ಇರ್ತೇನೆ. ಬಟ್ ಏನಾಗುತ್ತೆ ಅಂತಂದರೆ ಇದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಬೇಕು.